ನಮಸ್ಕಾರ. ಈ ಹಿಂದಿನ ಪದ್ಯದಲ್ಲಿ ತಿರುಮೂಲರು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅಂತ ತಿಳಿಸ್ಕೊಟ್ರು. ಈ ಪದ್ಯದಲ್ಲಿ ಅವರು ಈ ಎರಡನ್ನು ಭೋಗ ಮತ್ತು ಯೋಗ ಅನುಗ್ರಹ ದೇವರು ಯಾವ ರೀತಿಯಲ್ಲಿ ಮಾಡ್ತಾನೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. வானின் அழைக்கும் மழை போல இறைவனும் தானின்று அழைக்கும் என்கொல் என்று தயங்குவர். ஆனின்று அழைக்கும் அதுபோல என் நந்தே நானின்று அழைப்பது ஞானங்கருதியே. ಆಕಾಶ ಮಳೆ ತಾನೇ ಸುರಿಯುವಂತೆ ಬೇಕಾದ ಭೋಗ ತಾನೇ ನೀಡುವನು ಶಿವನು. ಕರು ಅರಚದೆ ಹಾಲು ಕೊಡದ ಹಸುವಂತೆ ಮರುಗದೆ ಮುಕ್ತಿ ನೀಡನು ಶಿವನು. ಇದರಲ್ಲಿ ಮೊದಲನೇದಾಗಿ ಭೋಗ ವಸ್ತುಗಳನ್ನು ಯಾರಿಗೆ ನೀಡ್ತಾನೆ ಶಿವನು ಅಂತ ತೋರಿಸ್ಕೊಟ್ಟಿದ್ದಾರೆ. ಆಕಾಶ ಕೇಳದೆ ಮಳೆ ಸುರಿಯುವಂತೆ. ಇಲ್ಲಿ ಮಳೆ ಅಂದರೆ ನೀರು. ನಮಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳು ಹಲವಾರು ಇದೆ, ಆದರೆ ನೀರಿಗೆ ಬಹಳ ಮುಖ್ಯತ್ವ ಕೊಟ್ಟಿದ್ದಾರೆ. ಅದರಿಂದ ಬೆಳೆ ಬೆಳಿಬಹುದು, ನಮಗೆ ಬೇಕಾಗಿರುವಂಥ ಆಹಾರಗಳನ್ನೆಲ್ಲ ನಾವು ಪಡ್ಕೋಬಹುದು, ದಾಹವನ್ನು ಸೇರಿಸ್ತದೆ. ಅದಕ್ಕೋಸ್ಕರ ನೀರಿನ ಮುಖ್ಯತ್ವವನ್ನು ಹೇಳ್ತಾರೆ. ನೀರು ನಮಗೆ ಹೇಗೆ ಸಿಗುತ್ತೆ? ಮೋಡಗಳು ಉಂಟಾಗುತ್ತೆ, ಸಮಯಕ್ಕೆ ಸರಿಯಾಗಿ ಮಳೆ ಬರುತ್ತೆ, ನದಿನಲ್ಲಿ ನೀರು, ಕೆರೆಗಳಲ್ಲಿ ನೀರು, ಕೆಲವು ನೀರು ಸಮುದ್ರಕ್ಕೂ ಹೋಗಿ ಸೇರಿಕೊಳ್ಳುತ್ತೆ. ಇದೆಲ್ಲ ಯಾರು ಬೇಡದೆ ತಾನಾಗಿ ನಡೀತದೆ, ಯಾರು ಕೇಳುವಂಥ ಅವಶ್ಯಕತೆ ಇಲ್ಲ. ಅದೇ ಥರ ಈ ಭೂಮಿಯಲ್ಲಿ ಹುಟ್ಟಿ ಜೀವನ ನಡೆಸುವಾಗ ನಮಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ನಾವು ಬೇಡುವಂಥ ಅವಶ್ಯಕತೆ ಇಲ್ಲ, ತಾನಾಗೇ ಸಿಗುತ್ತೆ. ಕೇಳದೆ ಕೊಡುವನು ಶಿವನು. ಬೇಕಾದ ಭೋಗ ಕೇಳದೆ ಕೊಡುವನು ಶಿವನು, ತಾನೇ ಕೊಡುವನು. ಜೀವನ ನಾವು ನಡೆಸ್ಕೊಂಡು ಹೋಗ್ಬೋದು. ಕರು ಅರಚದೆ ಹಾಲು ಕೊಡದ ಹಸುವಂತೆ. ಒಂದು ಕರು ಇದೆ, ಅದಕ್ಕೆ ಹಸಿವಾಗಿದೆ, ಅದು ಕೂಗು ಕೊಡುತ್ತೆ ತಾಯಿ ಹತ್ರ. ಆವಾಗ ಆ ತಾಯಿ ಹಸು ಆ ಕರುಗೆ ಹಾಲು ಕೊಡುತ್ತೆ. ಅಂದರೆ ಕರು ತನಗೆ ಹಾಲು ಬೇಕಂದರೆ ಬೇಡ್ಕೋಬೇಕು, ಬೇಡದೆ ಅದು ಕೊಡೋದಿಲ್ಲ. ಅದೇ ಥರ ಮರುಗದೆ ಮುಕ್ತಿ ನೀಡನು ಶಿವನು. ಮುಕ್ತಿ ಬೇಕಂದರೆ, ಮುಕ್ತಿ ಅಂದರೆ ಏನು? ನಿರಂತರ ಆನಂದ ಇರುವಂಥ ಸ್ಥಳ, ಪರಮನ ಚರಣಾರವಿಂದ. ಅದನ್ನು ತಲುಪಬೇಕಂದ್ರೆ, ಅಂದರೆ ಶಿವನಲ್ಲೇ ವಿಲೀನ ಆಗಬೇಕಂದ್ರೆ ಅದನ್ನು ಶಿವನು ತಾನಾಗಿ ಕೊಡಲ್ಲ. ಪರೀಕ್ಷೆ ಇಟ್ಟು ಕೊಡೋದು, ಅರ್ಹತೆ ಇರೋರಿಗೆ ಅಷ್ಟೇ ಕೊಡೋದು. ಅದಕ್ಕೆ ಮರುಗದೆ ಮುಕ್ತಿ ನೀಡಲು ಶಿವನು. ನಾವು ಮರುಗಬೇಕಂದ್ರೆ ನಾಟಕ ಮಾಡೋದಲ್ಲ, ನಿಜವಾದ ನಿಸ್ವಾರ್ಥ ಭಕ್ತಿಯಿಂದ ಕಣ್ಣೀರು ಬರಬೇಕು, ಹಂಬಲಿಸಬೇಕು. ನಾವು ಸದಾ ಶಿವನ ಸ್ಮರಣೆ ಮಾಡಬೇಕು, ಶುದ್ಧವಾದ ಭಕ್ತಿಯನ್ನು ತೋರಿಸಬೇಕು, ಬೇರೆ ಯಾವ ಒಂದು ಬೇಡಿಕೆ ಇರಕೂಡದು, ಸದಾ ಶಿವನ ಸ್ಮರಣೆ ಮಾಡಬೇಕು. ಈ ಥರ ಇರೋರಿಗೆ, ಈ ಥರ ಒಂದು ಪ್ರೀತಿಯನ್ನು ತೋರಿಸಿದ್ರೆ ಅಂಥವ್ರಿಗೆ ಮಾತ್ರ, ಅದಕ್ಕೆ ಮರುಗದೆ ಮುಕ್ತಿ ನೀಡಲು ಶಿವನು, ಅಂಥವ್ರಿಗೆ ಮಾತ್ರ ತನ್ನ ಪರಮಪದವನ್ನು ಶಿವನು ಕೊಡ್ತಾನೆ ಅಂತ ಹೇಳ್ತಾರೆ. ಅದರಿಂದಾಗಿ ನಾವು ಕೂಡ ನಿಜವಾದ ಭಕ್ತಿಯಿಂದ, ನಿಜವಾದ ಭಕ್ತಿ ಅಂದರೆ ನಿಸ್ವಾರ್ಥ ಪ್ರೀತಿನೇ ನಿಜವಾದ ಭಕ್ತಿ. ನಿಜವಾದ ಭಕ್ತಿಯಿಂದ ನಾವು ಪರಮನ ಬೇಡ್ಕೊಂಡ್ರೆ ನಮಗೆ ಅವನ ಚರಣಾರವಿಂದಗಳ ಆಶ್ರಯ ಸಿಗುತ್ತೆ ಅಂತ ಹೇಳಿ
ತಿರುಮೂಲರು ಹೇಳ್ತಾ ಇದ್ದಾರೆ. ನಮಸ್ಕಾರ.